ರಾಮಮೂರ್ತಿ ನಗರದಲ್ಲಿ ಟೆಕ್ಕಿ ಶರ್ಮಿಳಾ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದಂತಹ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಈಗ ಹೊಸ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಟೆಕ್ಕಿ ಶರ್ಮಿಳಾ ಮೇಲೆ ಅತ್ಯಾಚಾರವನ್ನು ನಡೆಸಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಆರೋಪಿಯ ಮೇಲೆ ಕೊಲೆ ಅತ್ಯಾಚಾರದ ಕೇಸ್ಗಳು ಕೂಡ ಈ ಹಿಂದೆ ದಾಖಲಾಗಿದ್ದಾವೆ. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಅತ್ಯಾಚಾರದ ವಿಚಾರ ಕೂಡ ಬಹಿರಂಗವಾಗಿದೆ. ರಾಮಮೂರ್ತಿ ನಗರ ಪೊಲೀಸರಿಂದ ಆರೋಪಿಯನ್ನ ವಿಚಾರಣೆಗೊಳಪಡಿಸಲಾಗಿದೆ. ಅತ್ಯಾಚಾರದ ಬಗೆಗಿನ ಪ್ರಶ್ನೆಗೆ ನನಗೆ ಗೊತ್ತಿಲ್ಲ ಅಂಥೇಳಿ ಆರೋಪಿ ಹೇಳ್ತಾ ಇದ್ದಾನಂತೆ. FSL ವರದಿಗೆ ಕೆಲವು ಸ್ಯಾಂಪಲ್ ಅನ್ನು ಕೂಡ ಪೊಲೀಸರು ಕಳುಹಿಸಿಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಇದೇ ಆರೋಪಿಯನ್ನ ಮತ್ತಷ್ಟು ವಿಚಾರಣೆಗೊಳಪಡಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಬೆಡ್ರೂಮ್ಗೆ ಬೆಂಕಿ ಹಚ್ಚಿ ಸಾವನ್ನಪ್ಪಿದಂತಹ ಪ್ರಕರಣ ಇದು ಮೇಲ್ನೋಟಕ್ಕೆ ಫಸ್ಟ್ ಆಕಸ್ಮಿಕ ಅನ್ನೋದು ಗೊತ್ತಾಯಿತು. ಅದಾದಮೇಲೆ ತನಿಖೆ ನಡೆಸಿದಂತಹ ಸಂದರ್ಭದಲ್ಲಿ ಇದೊಂದು ಹತ್ಯೆ ಅನ್ನೋದು ಗೊತ್ತಾಯಿತು. ಹತ್ಯೆಗೂ ಮೊದಲು ಏನಾಗಿತ್ತು ಅನ್ನೋದು ಈಗ ಪೊಲೀಸರು ಕಂಡುಕೊಳ್ಬೇಕಾದಂತಹ ಉತ್ತರ. ಈಗ ಅದೇ ಆ್ಯಂಗಲ್ನಲ್ಲಿಯೇ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ ಒಂದು ವಾರ ಹಿಂದೆ ಒಂದು ಫೈರ್ ಬೆಂಕಿ ಇದು ಆಕಸ್ಮಿಕ ಬೆಂಕಿ ಬಿದ್ದಿದೆ ಅಂತ ಒಂದು ಮನೆಯಿಂದ ನಮ್ಮ ಕಂಟ್ರೋಲ್ ರೂಮ್ ಮತ್ತು ಫೈರ್ ಅವ್ರಿಗೆ ಮಾಹಿತಿ ಬಂದಿತ್ತು. ಆ ಆಧಾರದ ಮೇಲೆ ನಮ್ಮವರು ಚೆಕ್ ಮಾಡುವಾಗ ಫೈರ್ ಅವ್ರು ಕೂಡ ಬಂದಿದ್ದರು. ಅಲ್ಲಿ ಒಂದು ಬಾಡಿ, ಲೇಡಿದು ಬಾಡಿ ಸಿಕ್ಕಿತ್ತು. ಸೊ ಯಾವುದು ಕ್ಲೂ ಇರಲಿಲ್ಲ ಆಗ. ಅದಕ್ಕೋಸ್ಕರ FSL ರಿಪೋರ್ಟ್ಗೋಸ್ಕರ ನಾವು ನಾವು ವಿಸರ ಕಲಿಸಿದ್ದೀವಿ. ಜೊತೆಗೆ ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಂತರ ಗೊತ್ತಾಯಿತು ಇದು ಒಂದು ಮರ್ಡರ್ ಕೇಸ್ ಇದೆ. ಇದು ಮರ್ಡರ್ ಒಬ್ಬ PUC ಓದ್ತಾರೋದು ಒಬ್ಬ ವಿದ್ಯಾರ್ಥಿ ಪಕ್ಕದಲ್ಲಿ ಇರ್ತಾರೆ ಅವ್ರ ಕಡೆಯಿಂದ ಆಗಿದೆ. ಅವರು ಒಪ್ಕೊಂಡಿದ್ದಾರೆ. ಆದರೆ ಇದರಲ್ಲಿ ಏನೇನು ಎವಿಡೆನ್ಸಸ್ ಇದೆ ಅದು ಬಿಲ್ಡಪ್ ಮಾಡಲಿಕ್ಕೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ ಅವರು. ಸೊ ಇದು ಒಂದು ಇನಿಷಿಯಲ್ ನಾವು UDR ಅಂದರೆ ಸಸ್ಪಿಷಿಯಸ್ ಡೆತ್ ಅಂತ ತೊಗೊಂಡಿದ್ದೀವಿ. ಸಸ್ಪಿಷಿಯಸ್ ಡೆತ್ತಲ್ಲಿ ಯಾವುದೂ ನಮ್ಮ ಹತ್ರ ಕ್ಲೂ ಇರಲಿಲ್ಲ. ಬಟ್ ನಮ್ಮ ಪೊಲೀಸವರು ಒಳ್ಳೆ ಕೆಲಸ ಮಾಡಿ ಇದು ಮರ್ಡರ್ ಕೇಸ್ ಡಿಟೆಕ್ಟ್ ಮಾಡಿ ಆರೋಪಿಯವರಿಗೆ ಅರೆಸ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅವ್ರ ಪಕ್ಕದಲ್ಲಿ ಜಸ್ಟ್ ನೇಬರ್, ಇಮಿಡಿಯೇಟ್ ನೇಬರ್ ಅವರು. ಪರಿಚಯ ಇರಲಿಲ್ಲ. ಪರಿಚಯ ಅಂದರೆ ಮುಖ ಪರಿಚಯ ಇದ್ದಿರ್ತದೆ. ಆದರೆ ಅವರು ಬೇರೆ ಯಾವುದು ಅವ್ರ ಜೊತೆಗೆ, ಯಾಕೆಂದರೆ ಯಾರು ಲೇಡಿ ಡಿಸೀಸ್ ಲೇಡಿದು 34 ವರ್ಷ ಏಜ್ ಇದೆ, ಇವ್ರದ್ದು 18-19 ಇಯರ್ಸ್ ಏಜ್. ನಾವು ಇದು ಇನ್ವೆಸ್ಟಿಗೇಷನ್ದು ಪಾತ್ರ ಇದೆ. ಸೊ ನಾವು ಇದು ಇಲ್ಲ, ಅದು ನಾವು ಲೇಡಿದು ಇದೆ. ಸೊ ನಾವು ನ್ಯಾಚುರಲ್ ಆಗಿ ಎಲ್ಲ ಆಯಾಮಿಂದ ನೋಡಬೇಕಾಗುತ್ತೆ. ಸದ್ಯಕ್ಕೆ ಮರ್ಡರ್ ಅಂತ ಗೊತ್ತಾಗಿದೆ. ಅದರ ಬಗ್ಗೆ ಕೂಡ ತನಿಖೆ. ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಳ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಕೂಡ ಹೊರಬರಬೇಕಿದೆ. ಇದರ ನಡುವೆ ಆರೋಪಿ ಕರ್ನಲ್ ಇದ್ನಲ್ಲ, 2 ವರ್ಷಗಳಿಂದ ಅದೇ ಮನೆಯಲ್ಲಿಯೇ ವಾಸವಾಗಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ತುಂಬ ಒಳ್ಳೆ ಹುಡುಗ, ಸೈಲೆಂಟ್ ಆಗಿದ್ದ. ಪಬ್ಲಿಕ್ ಟಿವಿಗೆ ಸ್ಥಳೀಯ ವಿನೋದ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಯಾವತ್ತೂ ಕೂಡ ಆತ ಟೆರೆಸ್ ಮೇಲೆಲ್ಲ ಓಡಾಡ್ತಾ ಇರಲಿಲ್ಲ. ಆ ಹುಡುಗಿ ಕೂಡ ಹೊರಗೆ ಬರ್ತಾ ಇರಲಿಲ್ಲ. ಅವತ್ತು ಬೆಂಕಿ ಬಿದ್ದು ಅವಘಡ ಆದಾಗಲೇ ಈ ವಿಚಾರ ಗೊತ್ತಾಗಿದ್ದು. ಈಗ ಹುಡುಗನೇ ಕೊಲೆ ಮಾಡಿದಾನೆ ಅಂಥೇಳಿ ಪೊಲೀಸರ ತನಿಖೆ ಮೂಲಕ ಗೊತ್ತಾಗ್ತಾ ಇದೆ. ಕರ್ನಲ್ ಈ ಥರ ಮಾಡಿದಾನೆ ಅಂದರೆ ನಂಬೋದಕ್ಕಾಗ್ತಾ ಇಲ್ಲ. ಪಬ್ಲಿಕ್ ಟಿವಿಗೆ ಸ್ಥಳೀಯ ವಿನೋದ್ ಅವರು ಕೊಟ್ಟಂತಹ ಹೇಳಿಕೆ ಇದು. ಈ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆತ ಹೇಗಿರ್ತಿದ್ದ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಎಷ್ಟು ದಿವಸದಿಂದ ಇದ್ದ ಇಲ್ಲಿ ಬರ್ತಾ ಇದ್ದಾನ? ಏನು ಅನಿಸ್ತಿತ್ತು? ಅದು ನಮಗೆ ಗೊತ್ತಿಲ್ಲ. ಇದೆಲ್ಲ ಬಂದ ಮೇಲೆ ಇವಾಗೇ ಗೊತ್ತಾಗ್ತಾ ಇರೋದು ನಮಗೆ. ಹೆಂಗಿದ್ದ ಹುಡುಗ ಅವನು? ಹುಡುಗ ಇಟ್ಟು ಇದ್ದ ಗುಂಗುರು ಸೆಕೆಂಡ್ ಏನು ಅಂದರೆ ಸೆಕೆಂಡ್ PUC ಅಂತಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ. ನಾವೇನಾಯ್ತು, ನಮ್ಮ ಮನೆ ಆಯಿತು, ನಾವಾಯ್ತು ಅಷ್ಟೇನೇನೆ. ಅಂದರೆ ನನಗೆ ಆಶ್ಚರ್ಯ ಆಯಿತು, ಇಂಥ ಒಳ್ಳೆಯ ಹುಡುಗನ್ನ ಈ ಥರ ಹಿಂಗೆ ಮಾಡೋರಲ್ಲ ಏನು ಅಂತ. ಆಮೇಲಿಂದ ಫೋನ್ ಕೊಳದೈತಲ್ಲ ಅವ್ರ ಮನೆಗೆ, ಅದರಿಂದ ಸ್ವಲ್ಪ ಬೆಳಕಿಗೆ ಬಂದಿತ್ತು ಅಷ್ಟೇ. ಅವ್ರು ಹೆಂಗಿರ್ತಾ ಇದ್ರು? ತುಂಬ ಒಳ್ಳೆಯವರಪ್ಪ. ನಮ್ಮನೆಗೆ ಬೆಳಗ್ಗೆ ಇದ್ದಿತ್ತು. ತುಂಬ ಒಳ್ಳೆ ಮನಸ್ಥಿತಿ. ಪಾಪ ನೋಡು, ಒಬ್ಬ ಮಗ ಅಂತ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದು ಅವನು ಈ ಥರ ಮಾಡ್ಬೋದ ಕೆಲಸನ? ಹೇಳು. ಅದು ಏನಕ್ಕೆ? ಇದಕ್ಕೆ ಮಗನಿಗೋಸ್ಕರ ಬಂದಿರೋದು ಅಯ್ಯಮ್ಮ. ಅದು ಅರ್ಥ ಮಾಡ್ಕೊಬೇಕು ತಾನೆ ಅವನು.
ಮಾಡಿಕ್ಕೋದು ಪಾಪ ಅದಕ್ಕೂ ಆಫೀಸ್ಗೆ ಓಡೋಗೋದು ಇಷ್ಟೇ. ನಾನು ಅಂದರೆ ಅಮ್ಮನು ಅವನು ಅಷ್ಟೇ ಆ ಥರ ಕಾಣಿಸ್ತಾ ಇರಲಿಲ್ಲ. ಭಗವಂತನಿಗೆ ಗೊತ್ತಪ್ಪ ಅದೆಲ್ಲ. ಬರೋದು ಇಲ್ಲಿ ಏನಾನ ತಿನ್ನೋಕ್ಕೆ ಅದು ಇದು ಏನಾದ್ರು ಬಂದರೆ ಪೋಸ್ಟಿಗೆ ಬಂದರೆ ತೊಗೊಳೋದು ಒಳಗೆ ಹೋಗೋದು ಅಷ್ಟೇ. ಆ ಹುಡುಗಿ ಮಕ್ಕನೂ ನೋಡಿಲ್ಲ ನಾನು ಸರಿಯಾಗಿ. ನಾವೇನೋ ಬಟ್ಟೆ ಹಾರಕ್ಕೆ ಬಂದರೆ ಮಾತ್ರ ಅಷ್ಟೇ. ನಾವು ಯಾವ ಕಾಟೆಂಟ್ರು ಮಾಡಿಕೊಳ್ಳಿ. ನಮ್ಮ ಮನೆ ಆಯಿತು.